ಅವಿನಾಶ್ ಅವಿನಾಶ್ ಅವಿ ಅವಿನಾಶ್ ದಿವ್ಯಕ್ಕ ಬಾಯ್ಲಿ ಏನಾತು? ಅವಿನಾಶ್ ಇಲ್ಲ ರೂಮ್ ಒಳಗ, ಇಲ್ಲೂ ಇಲ್ಲ. ಸುಚಿ ಅವನು ಹೋಗು ಮುಂದೆ ಸುಮ್ಮನಿದ್ದು ಈಗ ಹುಡುಕಾಡಿ ಏನು ಪ್ರಯೋಜನ? ದಿವ್ಯಕ್ಕ ಏನಾರ ಮಾಡು. ಏನು ಮಾಡ್ಬೇಕು ಸುಚಿ? ನನಗೂ ಅದ ಗೊತ್ತಾಗ್ತಿಲ್ಲ ನೋಡು ದಿವ್ಯಕ್ಕ. ಅಲ್ಲ ರೂಮ್ ಒಳಗಿದ್ರ ಇಲ್ಲೇ ಮಾತಾಡಿಸಿ ಮುಂದೆ ಏನು ಮಾಡಬೇಕು ಅಂತ ಮಾತಾಡ್ಬೇಕಂತನ ಬಂದಿದ್ದು. ಇಲ್ಲೂ ಇಲ್ಲ, ಎಲ್ಲಿ ಹೋಗ್ಯಾನ ಏನ? ಅವರು ಊರು ಯಾವುದಂತನೂ ಗೊತ್ತಿಲ್ಲ. ಅಲ್ಲ ಸುಚಿ, ನೀನು ಇಂಥವನ್ನೆಲ್ಲ ಹೇಳೋದಕ್ಕೆ ಯಾಕಷ್ಟು ಲೇಟ್ ಮಾಡ್ದಿ ಏನ? ಈಗೇನು ಮಾಡ್ಬೇಕು? ಮೊದಲು ಮನೆ ಕಡೆ ಹೋಗುನ್ ಬಾ. ಇಲ್ಲಿ ನಮ್ಮ ಮಾವ ಬಂದ್ರೆ ಮತ್ತು ಪಜೀತಿ ಆಕೈತಿ. ಬಾ ಹೋಗುನ್. ನಮ್ಮ ಅಪ್ಪಂದು ಅಕೌಂಟ್ ಬುಕ್ ಒಳಗೆ ಇವಂದು ಅಡ್ರೆಸ್ ಎಲ್ಲ ಇರ್ತತಿ. ಅಲ್ಲೇ ನೋಡಿ ತಿಳ್ಕೊಂಡು ನಾನು ಹಿಂಗೆ ಫೋನ್ ಮಾಡ್ತೀನಿ. ಇಬ್ರು ಅವ್ರ ಊರಿಗೆ ಹೋಗ್ಬಿಡಣ. ಏನೋ ಅವ್ರ ಊರಿಗ? ಇಲ್ಲಪ್ಪ, ಇಲ್ಲ ಆಗಂಗಿಲ್ಲ ಬಿಡು. ನನಗಾಗಂಗಿಲ್ಲ. ನಾನು ಎಕ್ಸಾಮ್ ಅದಾವು, ನಾವು ಓದ್ಕೋಬೇಕು. ನಂಗೆ ಭಾಳಷ್ಟು ಕೆಲಸ ಅದಾವು. ನಾನು ಫ್ರೀ ಇದ್ದಾಗೆಲ್ಲ ನಿನಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ. ಹಂಗಂತ ಬೇರೆ ಕಡೆ ಎಲ್ಲ ಬರಕ್ಕೆ ಆಗಂಗಿಲ್ಲ ಸುಚಿ. ದಿವ್ಯಕ್ಕ ನೀ ಬಾ ಬಿಡು, ನಾನಾರ ಹೋಗ್ತೀನಿ. ಹ್ಞೂ ಸುಚಿ, ಹಂಗೆ ಮಾಡು. ನಾನೇನು ಬರಲ್ಲ. ನಾನೀಗ ಬಸ್ ಸ್ಟಾಪಿಂದ ನನ್ನ PGಗೆ ಹೋಗ್ಬೇಕು. ನಂಗೆ ಭಾಳ ಹೊತ್ತಾದ್ರೆ ಮತ್ತೆ ಬಸ್ ಸಿಗಂಗಿಲ್ಲ. ನಾನು ಮತ್ತೆ ನಿನಗೇನಾರ ಬೇಕಂದ್ರೆ ಕಾಲ್ ಮಾಡಿ ನಾನು ಬರ್ತೀನಿ. ಬಾಯ್. ದಿವ್ಯಕ್ಕ ಹೋಗೇ ಬಿಟ್ಲ. ಇಲ್ಲಿ ಬಂದರೂ ಕೆಲಸ ಆಗಲಿಲ್ಲಲ್ಲ. ಈಗ ಹೋಗಿ ಅಕೌಂಟ್ ಬುಕ್ ಅಷ್ಟೇ ಚೆಕ್ ಮಾಡೋದು ಉಳ್ದೈತಿ. ಅಕೌಂಟ್ ಬುಕ್ ನೋಡಿ ಅವನ ಅಡ್ರೆಸ್ ಎಲ್ಲ ಬರ್ಕೊಂಡು ಲೊಕೇಶನ್ ಹುಡ್ಕೊಂಡು ಹೋಗಾಕ ಬೇಕು. ಇವನಾಗ್ಲಿ ನೋಡ್ರಿ ಎಂಥ ದೊಡ್ಡ ಮನೆ ಐತಿದು. ಇಲ್ಲೇ ಪಾರ್ಕ್ ಎಲ್ಲ ಮಾಡ್ಕೊಂಡ್ಬಿಟ್ಟಾರ ನೋಡು. ಯಾನ ಮನಿ ಗಿಡ ಹಾಕ್ಯಾರ ಇವ. ಇದ್ರೊಳಗೆ ಒಂದು 10 ಮನಿ ಕುಂದಿರ್ತಾವ ನೋಡು. ಆಟ್ ಪರಿ ಜಾಗ ಐತಿ. ಮನಿನೂ ಹಂಗ ಕಟ್ಸ್ಯಾರ ಬಿಡು. ಹೌದು, ನಮ್ಮ ಅವಿನಾಶ್ ಅಣ್ಣರು ಇಲ್ಲ. ತಡಿ ಕರಿತೀನಿ. ಯಾರು ನೀವು? ಯಾರು ಬೇಕಿತ್ರಿ ನಿಮಗ? ಅಲ್ಲ, ಅದು APMC ಬಾಬಣ್ಣ ಅವ್ರ ಮನಿ ಇದಾವುದಿಲ್ಲ? ಹೌದ್ರಿ, ಅದು ಮನಿ. ಹೌದು, ನಿಮಗೆ ಯಾರು ಬೇಕಿತ್ತು? ಬಾಬಣ್ಣ ಅವ್ರು ಬೇಕಿತ್ತೇನ್ರಿ? ಇಲ್ರಿ, ಇಲ್ಲ. ಅದು ಈ ಮನ್ಯಾಗ ಡ್ರೈವರ್ ಆಗಿ ಅವಿನಾಶ್ ಅಂತ ಕೆಲಸ ಮಾಡ್ತಿದ್ರಲ್ಲ, ಅವ್ರು ಬೇಕಿತ್ತು. ಅದಾರೇನ್ರಿ ಅವರು? ಸ್ವಲ್ಪ ಕಳಿಸ್ರಿ. ಅವಿನಾಶ್ ಬೇಕಿತ್ತಾ? ಅವರು ನಿಮಗೇನಾಗ್ಬೇಕು? ನಾನು ಅವಿನಾಶನ ಕ್ಲೋಸ್ ಫ್ರೆಂಡ್ ರೀ. ಕುಚಿಕು ಗೆಳೆಯ. ನಾವಿಬ್ರು ಭಾಳ ಕ್ಲೋಸ್ ರೀ. ಈಕಿ ನನ್ನ ಹೆಂಡತಿ ಅಂಜಲಿ ಅಂತ. ಹೌದಾ? ಅಂದಂಗ ನೀವು ಯಾರು? ನಾನು ಸುಚಿತ್ರಾ ಅಂತ. ಹೌದಾ, ಚಂದ ಐತ್ರಿ ಹೆಸರು. ಅಲ್ಲ, ನಮ್ಮ ಅಣ್ಣಾಗ ಅವಿನಾಶ್ ಅಣ್ಣ ಕರೆದಿದ್ರ ನಮಗೆ ಒಟ್ಟು ಕೆಲಸ ಆಗಾದಿತ್ರಿ. ಅವಿನಾಶ ಇಲ್ಲಿ ಕೆಲಸ ಬಿಟ್ಟು ಹೋಗ್ಯಾರ್ರಿ. ಅಲ್ರಿ, ಎದಕ್ಕೆ ಏನಾತ? ಅವ್ರ ಯಾಕೆ ಕೆಲಸ ಬಿಟ್ಟು ಹೋದ್ರು? ಅಲ್ಲ, ಅವರು ಇಲ್ಲಿ ಭಾಳ ಖುಷಿಯಿಂದ ಕೆಲಸ ಮಾಡಕ್ ಕುಂತಿದ್ರು. ಹೌದು, ಅವ್ರು ಇಲ್ಲಿ ಭಾಳ ಇಷ್ಟಪಟ್ಟ ಕೆಲಸ ಮಾಡಕ್ ಕುಂತಿದ್ರು. ಆದ್ರೆ ಸ್ವಲ್ಪ ಜಗಳಾಗಿ ಹೋದ್ರು ಅವ್ರ ಕೆಲಸ ಬಿಟ್ಟು. ಹೌದಾ? ಇಲ್ಲ, ಅವರು ಜಗಳ ಮಾಡುವಂಥ ಜನ ಅಲ್ಲ. ಅವ್ರು ತುಂಬ ಒಳ್ಳೆ ಜನ. ಅಲ್ಲ, ಏನಾಗಿತ್ತು? ನಂಗೆ ಗೊತ್ತಿಲ್ಲ ಅಂಜಲಿ ಅವ್ರಿ. ಅವ್ರ ಕೆಲಸ ಬಿಟ್ಟು ಹೋಗಿದ್ದಕ್ಕೂ ನನಗೂ ಭಾಳ ಬೇಸರ ಆಗೈತಿ. ಏನು ಮಾಡ್ಬೇಕು? ಪರಿಸ್ಥಿತಿ ಅಂಥವು ಬಂದುಬಿಡ್ತಾವಲ್ಲ. ನನಗನ್ಸಿದ ಮಟ್ಟಿಗೆ ಅವಿನಾಶ್ ನಿಮ್ಮ ಊರಿಗೆ ಹೋಗಿರ್ಬೋದು. ಅವ್ರೇನಾರ ಅಲ್ಲಿ ಸಿಕ್ಕರೆ ಪ್ಲೀಸ್ ನಂಗೊಂದು ಫೋನ್ ಮಾಡಕ್ಕೆ ಹೇಳ್ತೀರಾ? ಹೇಳ್ತೀವಿ ತಗೋರಿ. ಅಂದಂಗೆ ನಿಮ್ಮ ಮದುವೆ ಅಂತ ಇನ್ನೂ ಒಂದು 7-8 ದಿನದಾಗ. ಹೌದ್ರಿ. ನಿಮಗೆ ಇಷ್ಟನೂ ಇಲ್ಲಂತ? ಹೌದ್ರಿ. ಯಾರು ಹೇಳಿದ್ ನಿಮಗೆ? ನಮ್ಮ ಅವಿನಾಶ್ ಅಣ್ಣನ ಹೇಳಿದ್ರಿ. ಅಂದಂಗೆ ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಾ? ನಮ್ಮ ಅವಿನಾಶ್ ಅಣ್ಣ ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ದ. ಅದು ನೀವು ಏನು ಹೇಳಕ್ ಕುಂತೀರಿ? ಹೌದ್ರಿ ಸುಚಿತ್ರಾ, ಅದು ನಮ್ಮ ಅವಿನಾಶ ನಿಮ್ಮನ್ನು ಭಾಳ ಇಷ್ಟಪಡ್ತಿದ್ದ. ಆದ್ರೆ ನೀವು ಭಾಳ ದೊಡ್ಡೋರು, ನಾವು ದುಡುಕ್ ತಿನ್ನೋರು ಅಂತ ಹೇಳಿದ್ದಿಲ್ಲ ಅಷ್ಟೇ. ಏನು ಮಾಡ್ಬೇಕು? ನಿಮ್ಮದು ಮದುವೆ ಫಿಕ್ಸ್ ಆಗೈತಂತ, ಅಲ್ಲಿ ಅವಂದು ಮದುವೆ ಫಿಕ್ಸ್ ಆಗೈತಿ. ಹಣೆ ಬಾರ್ ಇದ್ದಂಗೆ ಆಗಲಿ ತಗೋರಿ. ನಾವಿನ್ ಬರ್ತೀವಿ ತಗೋರಿ. ಇದನ್ನ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳಿವಿ. ಬರ್ತೀವ್ರಿ. ಅಲ್ಲ ನೀವು ನಿಂದ್ರಿ. ಅಲ್ಲ, ನಿಜವಾಗ್ಲೂ ಹೇಳಕ್ ಕುಂತೀರಿ? ಅವಿನಾಶ್ಗೂ ನಾನು ಇಷ್ಟನಾ? ಅವಿನಾಶ್ಗೂ ಅಂದ್ರೆ ನಿಮಗೂ ಇಷ್ಟನಾ? ನಾನು ಅವಿನಾಶನ ಮದ್ವೆ ಮಾಡ್ಕೋಬೇಕು ಅಂತ ಭಾಳ ಇಷ್ಟಪಟ್ಟೀನಿ. ಆದ್ರೆ ಈ ಟೈಮ್ ಒಳಗೆ ಅವನಿಗೆ ಎಲ್ಲಿದ್ದಾನಂತ ನಂಗೆ ಗೊತ್ತಿಲ್ಲ. ಪ್ಲೀಸ್ ನನ್ನನ್ನು ಅವ್ರನ್ನ ಒಂದು ಮಾಡ್ತೀರಾ? ನಿಮಗೂ ಇಷ್ಟ ಅಂದಮೇಲೆ ನಂದೇನೈತಿ? ನಿಮ್ಮಿಬ್ರನ್ನೂ ನಾವು ಸೇರಿಸ್ತೀವಿ. ಆದ್ರೆ ನೀವು ಸಪೋರ್ಟಿವ್ ಆಗಿರ್ಬೇಕು. ಇವಾಗ ಒಂಥರ ಮತ್ತು ಅವಾಗ ಒಂಥರ ಮಾತಾಡಂಗಿಲ್ಲ. ಇಲ್ಲ, ನಾನು ಹಾಗೆಲ್ಲ ಮಾಡೋಂಗಿಲ್ಲ. ನಂಗೆ ಅವಿನಾಶ್ ಸಿಕ್ಕರೆ ಸಾಕಾಗೈತಿ. ನಿಜವಾಗ್ಲೂ ಅಂಜಲಿ. ಆತ್ರಿ, ನೀವು ಇಷ್ಟು ಹೇಳಿದ್ರಲ್ಲ ಅಷ್ಟು ಸಾಕು ನನಗೆ. ಅವಿನಾಶ್ ಅಣ್ಣ ಏನಾರ ಊರಿಗೆ ಬಂದ್ರೆ ನಾನು ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರ ಕೈಯಿಂದನೇ ಫೋನ್ ಮಾಡಿಸ್ತೀನಿ. ನಾವಿನ್ನು ಬರ್ತೀವಿ. ಅವರಲ್ಲಿ ಬಂದು ಮತ್ತೆ ನಮ್ಮ ದಾರಿ ನೋಡೋಂಗೆ ಆಗಬಾರ್ದು. ಆಯಿತು. ನಾನು ನಿಮ್ಮ ಫೋನ್ಗೋಸ್ಕರನ ಕಾಯ್ತಾ ಇರ್ತೀನಿ. ಕಾಯ್ರಿ. ಆದ್ರೆ ನಮ್ಮ ಗೆಳೆಯನ್ನ ಕೈ ಬಿಡಬೇಡ್ರಿ. ನಮ್ಮ ಗೆಳೆಯ ಭಾಳ ಒಳ್ಳೆಯವನದನ. ಅದು ಏನೋ ಆಗಲಿ ಏನೋ ಬಿಡ್ಲಿರಿ, ನಾನು ನಿಮ್ಮ ಸಪೋರ್ಟಿಗೆ ಅದೀವಿ. ನೀವು ಗಟ್ಟಿಯಾಗಿರ್ರಿ ಅಷ್ಟೇ. ಹೆದ್ರಕ್ಕೆ ಹೋಗ್ಬೇಡ್ರಿ. ಮದ್ವಿ ದಿನದವರೆಗೂ ಕಾಯ್ರಿ. ನಾವು ಬರ್ತೀವಿ. ಆಯ್ತು ತಗೋರಿ, ಕಾಯ್ತೀನಿ. ಸುಚಿತ್ರಾ,
ಯಾರದು? ಅದು ಇವ್ರೆ ಅಂಜಲಿ ಇವ್ರೆ, ನಮ್ಮ ಮಾವ ಬಂದ. ಪ್ಲೀಸ್ ನೀವು ಹೋಗ್ಬಿಡಿ, ಆದ್ರೆ ನಂಗೆ ಫೋನ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್. ಹಾ ಆಯ್ತು, ಹಂಗ ಮಾಡ್ತೀವಿ. ಸುಚಿತ್ರಾ, ಯಾರದು? ಯಾರಿಲ್ಲ ಮಾವ, ಅದು ಅದು ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರು. ಯಾರಿಲ್ಲ, ನೀನು ಹೋಗ್ ಒಳಗ. ಹೌದಾ, ತಡಿ ನಾನ್ ಮಾತಾಡ್ತೀನಿ. ನಡ್ರಿ ಹೋಗುನು. ಎತ್ತಗರ ನಮ್ಮ ಅವಿನಾಶ್ ಅಣ್ಣನ ಪ್ರೀತಿಗ ಒಂದು ಗಟ್ಟಿ ನಿರ್ಧಾರ ಸಿಕ್ತು. ನಂಗೂ ಬಂದಿದ್ದಕ್ಕೂ ಚಲೋ ಆತ ಅನ್ನಿಸ್ತು. ಅವನಿನ ಅವನ ಮಾವ ಹೆಂಗದನವ, ಡಾಕು ಇದ್ದಂಗ. ಹೆಂಗರ ಇರ್ಲಿ ಬಾ, ನಾವು ಹೋಗುನು. ಯಾರವ್ರು? ನಾನ್ ಮಾತಾಡ್ತಿದ್ದೆ, ಹಂಗ ಹೋದ್ರಲ್ಲ. ಏ ಯಾರೇನ ಅಡ್ರೆಸ್ ಕೇಳ್ಕೊಂಡ್ ಬಂದಿದ್ರು, ಎಲ್ಲ ನಿಂಗೆ ಹೇಳೇ ಹೋಗ್ಬೇಕೇನ ಅವ್ರು. ನಡಿ ಮಾವ ಒಳಗ. ಲವ್ವಿನಲ್ಲಿ ಬಿದ್ರೆ, ಲವ್ವಿನಲ್ಲಿ ಬಿದ್ರೆ ಈಜು 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 ಈಜು, ತೀರೋ ಮುಟ್ಟೋ ತನಕ ಗೋಜು 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 ಗೋಜು. ಅಲ್ಲ, 2 ದಿನದಿಂದ ನನ್ನ ನೋಡಿದ್ರ ಸೇರ್ತಾ ಇರ್ತಿದ್ದಿಲ್ಲ. ಮನ್ಯಾಗ ಒಂದಿನ ನಕ್ಕೊಂದು ಓಡಾಡಿದ್ ನೋಡಿದ್ದಿಲ್ಲ. ಇವತ್ತು ಯಾಕೆ ಈಕಿ ಇಷ್ಟು ಖುಷಿಯಾಗಿ ಹಾರಾಡ್ಕೊಂತ ಆಡಾಡ್ಕೊಂತ ಓಡಾಡಕೊಂತಾಳ? ಏನಾಗಿರ್ಬೋದು? ಈಕಿ ಮೇಲೆ ಒಂದು ಕಣ್ಣು ಇಟ್ಟಿರ್ಬೇಕು. ಈಕಿ ಸುಚಿತ್ರ ಭಾರಿ ಅದಾಳಿಕಿ. ಈಕಿ ಮೇಲೆ ಒಂದು ಕಣ್ಣು ಇಟ್ಟಿರಾಕ ಬೇಕು. ಇದ್ದೊಂದು ಕೆಲ್ಸನೂ ಹಾಳಾಗೋತು. ಈಗ ನಮ್ಮ ಅವ್ವಗ ಫೋನ್ ಹಚ್ಚಿ ಊರಿಗೆ ಹೋಗ್ಬಿಡ್ಲಾ? ನಮ್ಮವ್ವ ಕೆಲಸ ಕಳ್ಕೊಂಡು ಮನೆಗೆ ಹೋದ್ರ ಏನಂತಾಳ ಏನ? ಏನು ಮಾಡ್ಬೇಕಂತನ ತಿಳಿವಲ್ತಲ್ಲ. ಈಗ ಇರಾಕೊಂದು ಮನಿನೂ ಇಲ್ಲ, ರೂಮು ಇಲ್ಲ, PG ಮಾಡಿದ್ರ ರೊಕ್ಕನೂ ಇಲ್ಲ. ಸುಮ್ಕ ಇವತ್ತು ಊರಿಗೆ ಹೋಗ್ಬಿಡ್ತೀನಿ ಆಗಿದ್ದಾಗ್ಲಿ. ಅಲ್ಲೇ ಎಲ್ಲರ ಕೆಲಸ ಹುಡ್ಕೊಂಡು ಇದ್ರಾತ್. ಇಲ್ಲಿ ಇದು ಫೋನ್ ಎತ್ತವಲ್ಲ ದೇವ, ಅದು ರಿಂಗ್ ಆಗ್ತಿರ್ತತಿ. ಫೋನ್ ಎತ್ತ ಮಟ ತಡಿಬೋಟು. ಅಯ್ಯೋ ದೇವ್ರಿ, ಈ ನಮ್ಮವ್ವ ಚಿಗವ್ ಫೋನ್ ಹಚ್ಚ ಕುಂತಾಳ. ಏನ್ ಮಾತಾಡ್ಬೇಕು ಈಗ? ಫೋನ್ ಹಚ್ಚಿದ್ರ ರೊಕ್ಕ ಕೇಳ್ತಾಳ, ಏನ್ ಹೇಳ್ಬೇಕು? ಫೋನ್ ಎತ್ತಕ್ಕೆ ಏನ್ ದಾಡಿನ ಏನ ಇವನಿಗ? ಅದ್ ಏನ್ ಮಾಡ್ತಿರ್ತಾನ ಏನ? ಫೋನ್ ಎತ್ತಂಗಿಲ್ಲ ಬಿಡಂಗಿಲ್ಲ ತಗ. ಹಲೋ ಹಲೋ ಮಗ, ಅದು ರೊಕ್ಕ ಕೇಳಿದ್ನಲ್ಲ ದೇವ, ಫೋನ್ ಎತ್ತಿದ್ ಕೊಟ್ಟೆನ ರೊಕ್ಕ ರೊಕ್ಕ ಅಂತ ಹೇಳ್ಬಿ. ಊಟ ಆತನು ಹೆಂಗದಿ ಅಂತ ಕೇಳು. ಅದು ಏನ್ ಅನ್ಕಬೇಡ್ಲ, ಇವತ್ತು ಜವಳಿ ಹಾಕ್ಸಾಕುಂತೀವಲ್ಲ, ಶುಕ್ರವಾರ ಹೇಳಿದ್ನಲ್ಲ. ಜವಳಿ ಹಾಕ್ಸಾಕುಂತವಿ, ಅದಕ್ಕೆ ಒಟ್ಟು ರೊಕ್ಕ ಬೇಕಿತ್ತು, ಮತ್ತೆ ಹಾಕಿಸ್ಲೇ ಇಲ್ಲ ಅಂತ ಫೋನ್ ಹಚ್ಚಿದ್ನಲ್ಲ. ಊಟ ಆಗಿರ್ಬೇಕಲ್ಲ? ಆಗಿತ್ ಬೇ, ನಿಮ್ದು? ಆತ್ಲ. ಈಗ ಒಟ್ಟು ಚಿಕನ್ ತಂದಿದ್ದ, ಅದ ತಿಂದೀವಿ ನೋಡ್ಲ. ಮತ್ತ ರೊಕ್ಕ ಹಾಕ್ಸಿದಿಲ್ಲ? ಅದು ಯವ್ವ, ಅದು ನಂದು ಕೆಲಸ ಹೋತ್ ಬೇ. ಅಯ್ಯಯ್ಯ ದೇವ್ರಿ, ಏನ್ಲ ಇದು ಕೆಲಸ ಹೋತಂದ್ರೆ ಏನಿದ ಅರ್ಥ? ಅದು ಹೆಂಗಾಕೈತಿ? ನೀನು ಪಗಾರ ಇಸ್ಕೊಂಡಿಲ್ಲ, ಸುಮ್ಕ ಕೆಲಸ ಬಿಡಕ್ ಹೋಗ್ಬೇಡ ನೀನು. ಪೂರ 1 ತಿಂಗಳದ್ದು ಪಗಾರ ಇಸ್ಕೊಂಡ ಬಿಡು. ಈಗ ಪಗಾರ ಕೊಡ್ಬೇಕಾಕೇತಿ ಅಂತ ಏನಾರ ಕೆಲಸದಿಂದ ತೆಗ್ದಾರ ಏನ ನೋಡು. ಪಗಾರ 1ನೇ ತಾರೀಕಿಗೆ ಹಾಕ್ತಾರಂತ ಬೇ, 1 ತಿಂಗಳದ್ದು. ಆದ್ರೆ ಅಡ್ವಾನ್ಸ್ ಕೊಡಂಗಿಲ್ಲ, ಕೆಲಸ ಬ್ಯಾಡ ಅಂತ ತೆಗೆದು ಬಿಟ್ರು ಬೇ. ಅಯ್ಯ, ಅವ್ರ ಮನೆ ಸತ್ಯನಾಶವಾಗೋಗ ಅವ್ರಿಗೇನ್ ಬಂದಿತ್ಲ ದಾಡಿ? ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತೇನು ನಾನಾರ. ಹೋಗ್ಲಿ ಬಿಡು. ಕೆಲಸ ಹೋದ್ರೇನಾದ್ರು ಅಲ್ಲೇ ಬೇರೆ ಕಡೆ ಎಲ್ಲರ ಕೆಲಸ ಹುಡುಕಲ್ಲ. ಮನಿ ನಡಿಬೇಕು ನೋಡು. ಏನ್ ಮಾಡ್ಬೇಕಪ್ಪ? ನಿಮ್ಮ ಅಪ್ಪನು ದುಡಿಯಂಗಿಲ್ಲ, ನನ್ನ ಮಕ್ಕಳು ಸಣ್ಣ ಅದಾವು. ಈಗ ನಿನ್ನ ಮೇಲಿನ ಮನಿ ನಿಂತತಿ ನೋಡ್ಪ. ಟೈಮ್ ವೇಸ್ಟ್ ಮಾಡ್ಬೇಡ, ಲಗುನ ಇನ್ನೂ ಒಂದು ಕೆಲಸ ಹುಡ್ಕೊಂಬಿಡು. ತಗೋಬೇ. ಬೇವ, ರೊಕ್ಕ ಅಡ್ಜಸ್ಟ್ ಆಗ್ಲಿಲ್ಲ, ಮದ್ವಿ ಮುಂದಕ್ಕೆ ಹಾಕುನೇನು? ಮದ್ವಿ ಮುಂದಕ್ಕ ಬ್ಯಾಡ್ಲ. ಮದ್ವಿ ಮುಂದಕ್ಕೆಲ್ಲ ಹಾಕುದು ಬೇಡ, ಅದ ಟೈಮ್ನಾಗ ಮಾಡುನು. ಆದ್ರ ರೊಕ್ಕ ಬ್ಯಾಂಕ್ನಾಗ ತಗಸುನ್ ತಗೋ. ಏನೋ ನಿನ್ನ ಹೆಸರ್ಲೆ ಅದು ಸಾಲ ಕೊಡ್ತಾರಲ್ಲ, ಒಂದು 50,000 ತಗಸುನು. ಆಮೇಲೆ ಕಟ್ಟಂತಿ ತಗ, ಎಲ್ಲಿ ಓಡೋಕೇತನ. ನಾನೆಲ್ಲ ಈಗ ಸದ್ಯದ ಖರ್ಚಿಂದು ನೋಡ್ಕೊಂತಾನಿ. ಏನೋ ನೀ ಬಂದ್ಮೇಲೆ ಕೊಡಂತಿ. ಏನೋ ಈಗ ಬಂದ್ ಬಿಡ್ಬೇಡ, ಅಲ್ಲೇ ಇದ್ದು ಕೆಲಸ ಹುಡುಕ. ಏನಿಲ್ಲ, ಇಡ್ತಿ ನೋಡು. ಏನ್ ಮಾನಗೇಡಿ ಬದುಕ ಏನ? ಯಾಕೆ ಬೇವಾ, ಏನಾತ? ಏನಿಲ್ ಬಿಡಕಾವ್ಯ, ನಿಂಗೆ ಹೇಳಿದ್ರೆ ಏನ್ ಗೊತ್ತಾಗಬೇಕ? 1 ಕಪ್ ಚಾ ಮಾಡು, ತಲೆ ಹೊಡ್ಯಾಕ್ ಕುಂತೈತಿ. ಹಣೆ ಬಾರ್ ಗಣೇಶ ಚೌತಿ. ಅಲ್ಲ, ಇವನ್ ಕೆಲಸ ಹೋತಂದ್ರ ಇವ ಮನಿಗ್ ಬಂದ್ ಕುಂತ ಬಿಟ್ರ ಇವನಿಗೆ ಯಾರು ತಂದು ಮಾಡಿ ಹಾಕ್ಬೇಕು? ಮದುವೆ ಮುಂದ್ ಹಾಕಿದ್ರ ಬರ ವರದಕ್ಷಿಣಿ ಒಡಿವಿ ವಸ್ತುಕ್ಕೆಲ್ಲ ಕಲ್ಲು ಬಿದ್ದು ಬಿಡ್ತತಿ. ಬ್ಯಾಡ ಬೇಡ, ಖರ್ಚೆಲ್ಲ ಅವ್ರ ನೋಡ್ಕೊಂತಾರ ಅಂದಾರಲ್ಲ, ಹೆಂಗಾರ ಮಾಡಿ ಮದ್ವಿ ಮುಗಿಸ್ಬಿಡ್ಬೇಕು. ಜವಳಿ ಖರ್ಚುನು ಅವ್ರಿಗ ನೋಡ್ಕೊಂತೀನಿ ಈಗ ಹೋಗಿ. ಇಲ್ಲಾಂದ್ರ ಮದ್ವಿ ಮುಂದಕ್ಕೆ ಹಾಕುನು ಅನ್ನಾನ. ಅವಾಗ ಅವ್ರ ಇಲ್ಲಿ ತಗೋರಿ, ನಾವೇ ಎಲ್ಲ ಮಾಡ್ಕೊಂತೀವಿ, ಮದ್ವಿ ದಿನ ಗಂಡ ಬಂದ್ರ ಅಷ್ಟ ಸಾಕು ಅಂತಾರ. ಎತ್ತಾಗ ಒಂದು ನನ್ ಬಾಳೆ ಚೊಕ್ಕಾದ್ರ ಅಷ್ಟ ಸಾಕು. ಹಾಳಾದವ ಕೆಲಸ ಹೋಗೋವಂಥದ್ದು ಏನ್ ಸಗಣಿ ತಿನ್ನ ಕೆಲಸ ಮಾಡ್ಯಾನ ಏನ? ಒದ್ ಹೊರಗೆ ಹಾಕಿರ್ಬೇಕು. ಮತ್ತ ಕೆಲಸ ಹುಡುಕೊಂಡು ತಿಂಗಳ ರೊಕ್ಕ ಕಳ್ಸಿದ್ರ ಅಷ್ಟ ಸಾಕು. ನನಗರ ಏನ್ ಬೇಕಾಗೈತಿ? ನಾನರ ಜವಳಿ ಹಾಕ್ಸಕ್ ಹೊಂಟೇನೀಗ, ಏನಾರ ಮಾಡ್ಕಲಿ. ಏನಾತಿದ? ಕೆಲಸ ಹೋತು, ಇತ್ಲಾಗ ನಮ್ಮ ಅವ್ವ ಊರಿಗೂ ಬರಬೇಡ ಅನ್ನೋ ಕುಂತಾಳ. ಎಲ್ಲಿ ಹೋಗ್ಲಿ ನಾನು? ಏನು ಮಾಡ್ಲಿ? ಕೆಲಸ ಎಲ್ಲಿ ಹುಡುಕ್ಲಿ? ಬಡವರಾಗಿ ಹುಟ್ಟಕ್ಕೆ ಹೋಗ್ಬಾರ್ದು. ಹುಟ್ಟಿದ್ರು ಗಂಡು ಮಕ್ಕಳಾಗಿ ಮಾತ್ರ, ಸತ್ರು ಹುಟ್ಟಬಾರ್ದು. ಯಾರಿಗೆ ಬೇಕು ಈ ಜೀವನ? ಎಷ್ಟು ದುಡಿದ್ರು ಕೈಗೆ ರೊಕ್ಕಿರಂಗಿಲ್ಲ, ನೆಟ್ಟಗೆ ತಿನ್ನಕ್ಕಾಗಂಗಿಲ್ಲ. ಯಾರಿಗೆ ಬೇಕು ಈ ಬಂಡ? ಭಾಳ ಸಾಕಾಗೋಗಿತ್ತು ನನಗೂ. ನಂಗೂ ಅನಿಸ್ತೈತಿ ಒಮ್ಮೊಮ್ಮೆ, ನಮ್ಮ ಅವ್ವ ಇದ್ರ ನಂಗೂ ಬಹಳ ಚಲೋ ನೋಡ್ಕೊಂತಿದ್ಲು, ರಾಜ್ ನಂಗೆ ನೋಡ್ಕೊಂತಿದ್ಲು ಅಂತ. ಎಷ್ಟಾದ್ರೂ ಹೆತ್ತ ತಾಯಿನ. ಊರಿಗೆ ಹೋದ್ರ ನಮ್ಮ ಅವ್ವರ ಸೇರಂಗಿಲ್ಲ. ಏನು ಮಾಡಲಿ? ಊರಿಗೆ ಹೋಗ್ಲಿಲ್ಲ ಅಂದ್ರೆ ನಾಳೆ ಊಟಕ್ಕೂ ಇರಂಗಿಲ್ಲ ನನಗೆ. ಎಲ್ಲಿ ಇರ್ಬೇಕು ನಾನು? ಒಂದು ಮಾತು ನಮ್ಮ ಅವ್ವ ಊರಿಗೆ ಬಾ ಅನ್ಲಿಲ್ಲಲ್ಲ ನನಗೆ.
ಊಟ ಆತೇನು ಏನು ಊಟ ಮಾಡಿದಿ ಅಂತಲೂ ಕೇಳಿಲ್ಲ. ನಂಗರ ಭಾಳ ತ್ರಾಸ ಅನ್ಸಕ್ಕುಂತೈತೆ ಬಿಡಿದು. ಗಂಡ್ಮಕ್ಳಾದ್ಮೇಲೆ ಒಂದು ಖಾಯಂ ಕೆಲಸ ಇರಾಕ ಬೇಕು. ಗಂಡ್ಮಕ್ಳ ಜೀವನ ಭಾಳ ಕಷ್ಟ ಆಗ್ಬಿಡ್ತತಿ ಮಾಡಕ್ಕೆ ಕೆಲಸ ಇಲ್ಲ ಅಂದ್ರೆ.